नमस्ते। हाँ, can someone summarize the yesterday's session? ನಿನ್ನೆಯ ಚರ್ಚಾ ವಿಷಯವನ್ನ ಕೆಲವೊಂದು ವಾಕ್ಯಗಳಲ್ಲಿ ಸಂಕ್ಷೇಪವಾಗಿ ಹೇಳಬಹುದಾ? ನಿನ್ನೆಯ ಚರ್ಚಾ ವಿಷಯವನ್ನ ಸ್ವಲ್ಪ ಸಂಕ್ಷೇಪವಾಗಿ ಯಾರಾದರೂ ಒಬ್ರು ಹೇಳ್ಬೋದಾ? ನೀವು ಮೌನವಾಗಿ ಇದ್ದೀರಲ್ಲ, ಯಾರಾದ್ರೂ ಒಬ್ರು ಸ್ವಲ್ಪ ಇನಿಷಿಯೇಟಿವ್ ತಗೊಂಡು ನಿನ್ನೆ ಚರ್ಚಾ ವಿಷಯದ ಸಾರವನ್ನು ಹೇಳಿ. ಫೈನ್. ಸಮಯ ಕಡಿಮೆ ಇರೋದನ್ನ ನಾವು ಡೈರೆಕ್ಟ್ ವಿಷಯ ಕಡೆ ಹೋಗೋಣ. ನಿನ್ನೆ ವಿಷಯದ ಸಾರಾಂಶ ಇಷ್ಟು. ಪ್ರಾಯಶಃ ನಿಮಗೆ ಇಲ್ಲಿ ಸ್ಕ್ರೀನ್ ಕಾಣ್ತಾ ಇದೆ ಅಂತ ಅನ್ಕೊಳ್ತೀನಿ. 181ನೇ ಶ್ಲೋಕ. ನಾವು ಇನ್ನೂ ಸ್ವಲ್ಪ ಹಿಂದೆ ಹೋಗ್ಬೇಕಾಗ್ತದೆ. ನೂರ 79. ಎಸ್, ನಿನ್ನೆ ಮಂಥರ ಅನ್ನುವಂತಹ ಆಮೆ ಕಿರಣ್ಯಕ ಎಂಬ ಇಲಿಯ ಸಂಕಷ್ಟವನ್ನೆಲ್ಲ ಕೇಳಿ ಆದ್ಮೇಲೆ ಕೆಲವೊಂದು ಮಾತುಗಳನ್ನು ಹೇಳಲಿಕ್ಕೆ ಆರಂಭ ಮಾಡಿತ್ತು. ಅದರಲ್ಲಿ ಎಂಥ ಕಠಿಣ ಸಂದರ್ಭದಲ್ಲಿಯೂ ಕೂಡ ಧೈರ್ಯವನ್ನ ಕಳ್ಕೊಳ್ಬಾರದು ಅನ್ನುವಂಥದ್ದು ಸಂಪೂರ್ಣ ಆ ಎಲ್ಲ ಶ್ಲೋಕಗಳ ಸಾರಾಂಶ ಆಗಿತ್ತು. ಅದರ ಮುಂದುವರಿಕೆಯ ಭಾಗವನ್ನು ಇವತ್ತು ನಾವು ಚರ್ಚೆ ಮಾಡುವರಿದ್ದೇವೆ. ಶ್ಲೋಕ ಸಂಖ್ಯಾ 179. ವಿಶೇಷತಃ ಚ. ಇಲ್ಲಿ ಮುಂದುವರಿಲಿಕ್ಕಿಂತ ಮುಂಚೆ ನಿಮಗೆ ಈ ಸಂದರ್ಭದಲ್ಲಿ ಅಥವಾ ನಾವು ಚರ್ಚೆಯ ಸಂದರ್ಭದಲ್ಲಿ ನಿಮ್ಗೆ ಯಾವ್ದಾದ್ರು ವಿಷಯಗಳನ್ನು ಹೇಳಬೇಕು ಅಥವಾ ಕೇಳಬೇಕು ಅಂತಿದ್ರೆ ನೀವು ಮುಕ್ತವಾಗಿ ಮಧ್ಯೆ ಪ್ರವೇಶ ಮಾಡಬಹುದು. ಇದರಲ್ಲಿ ಯಾವುದೇ ಫಾರ್ಮ್ಯಾಲಿಟೀಸ್ ಇರೋದಿಲ್ಲ. ನಿಮ್ಮ ವಿಷಯಗಳನ್ನ ಯಾವುದೇ ಸಂದರ್ಭದಲ್ಲಿಯೂ ಹೇಳ್ಬೋದು. ಈಗ ಶ್ಲೋಕ ಸಂಖ್ಯಾ 179. ವಿನಾಪ್ಯರ್ಥೈಃ ವೀರಃ ಸ್ಪೃಶತಿ ಬಹುಮಾನೋನ್ನತಿ ಪದಂ ಸಮಾಯುಕ್ತೋಪ್ಯರ್ಥೈಃ ಪರಿಭವ ಪದಂ ಯಾತಿ ಕೃಪಣಃ ಸ್ವಭಾವಾದುದ್ಭೂತಾಂ ಗುಣಸಮುದಯಾತ್
वाप्ति विषयां द्युतिं सैं हीं किं श्वा धृतकनकमालोऽपि लभते. ಇದು ಶೂರನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಧೈರ್ಯಶಾಲಿಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಶ್ಲೋಕ. ಇಲ್ಲಿ ಕವಿ ವಿನಾಪ್ಯರ್ಥೈಃ ವೀರಃ ಸ್ಪೃಶತಿ ಬಹುಮಾನ ಉನ್ನತಿ ಪದಂ. ಒಬ್ಬ ಧೈರ್ಯಶಾಲಿಯಾಗಿದ್ದವನು ಅಥವಾ ಸಾಹಸಿಯಾಗಿದ್ದವನು, ವೀರನಾದಂಥವನು, ವಿನಾಪ್ಯರ್ಥೈಹಿ ಯಾವುದೇ ಒಂದು ಆರ್ಥಿಕವಾದಂತಹ ಬಲ ಬೆಂಬಲ ಇಲ್ಲದೇ ಇದ್ರೂ ಕೂಡ ಬಹುಮಾನ ಉನ್ನತಿ ಪದಂ ಸ್ಪೃಶತಿ, ತುಂಬಾ ಎತ್ತರದ ಸ್ಥಾನವನ್ನ ತಲುಪಿಕೊಳ್ತಾನೆ. ಅವನಿಗೆ ತನ್ನ ಸಾಮರ್ಥ್ಯದಿಂದಲೇ ಎಂತಹ ಸ್ಥಾನವನ್ನ ಪಡ್ಕೊಳ್ಬೇಕೋ ಅದನ್ನ ಪಡ್ಕೊಳ್ತಾನೆ. ಸಮಾಯುಕ್ತೋಪ್ಯರ್ಥೈಃ ಪರಿಭವ ಪದಂ ಯಾತಿ ಕೃಪಣಃ. ಕೃಪಣಃ ಅನ್ನೋ ಶಬ್ದವನ್ನ ಇಲ್ಲಿ ಅತ್ಯಂತ ಜಿಪುಣ ಅನ್ನುವಂತಹ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ. ಯಾರು ಯಾವುದೇ ಗುಣವನ್ನು ಹೊಂದಿರೋದಿಲ್ವೋ, ಸದ್ಗುಣಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿರೋದಿಲ್ವೋ ಅಂಥವನು ಅಂತ ಇಲ್ಲಿ ನಾವು ಪರಿಭಾವಿಸ್ಕೊಳ್ಬೇಕು. ಸಮಾಯುಕ್ತೋಪ್ಯರ್ಥೈಃ ಪರಿಭವ ಪದಂ ಯಾತಿ ಕೃಪಣಃ. ತನ್ನ ಮನೆತನ ಅಥವಾ ತಾನು ಬೆಳೆದು ಬಂದಂತಹ ಸ್ಥಿತಿಯಲ್ಲಿಯೇ ಅವನು ಆಢ್ಯನಾಗಿ ಅಥವಾ ಶ್ರೀಮಂತನಾಗಿದ್ರೂ ಕೂಡ ಯಾವುದೇ ಗುಣಗಳನ್ನು ಬೆಳೆಸ್ಕೊಳ್ಳದೆ ಇದ್ರೆ ಅವನಿಗೆ ಸಾಮಾಜಿಕವಾಗಿ ಮನ್ನಣೆ ಸಿಗೋದಿಲ್ಲ. ಇದಕ್ಕೆ ಕವಿ ಒಂದು ಒಳ್ಳೆಯ ಉಪಮೆ ಅಥವಾ ದೃಷ್ಟಾಂತವನ್ನ ಕೊಡ್ತಾನೆ. ಸ್ವಭಾವಾದುದ್ಭೂತಾಂ ಗುಣ ಸಮುದಯ ವಾಪ್ತಿ ವಿಷಯಾಂ ದ್ಯುತಿಂ ಸೈಂ ಹೀಂ ಕಿಂ ಶ್ವಾ ಧೃತ ಕನಕಮಾಲೋಪಿ ಲಭತೆ. ಸ್ವಭಾವಾತ್ ಉದ್ಭೂತಾಂ ಗುಣ ಸಮುದಯ ವಾಪ್ತಿ ವಿಷಯಾಂ. ಒಂದು ಸಿಂಹ ಮತ್ತು ನಾಯಿ, ಇವೆರಡರ ವಿಷಯವನ್ನ ಇಲ್ಲಿ ತುಲನೆಗೆ ಅಥವಾ ಕಂಪ್ಯಾರಿಸನ್ಗೆ ತಗೊಳ್ತಾನೆ. ಸ್ವಭಾವಾದ್ ಉದ್ಭೂತಾಂ, ಹೇಗೆ ಸಿಂಹ ತನ್ನ ಸ್ವಭಾವದಿಂದಲೇ ತನ್ನತನದಿಂದಲೇ ತನ್ನ ಗುಣಗಳಿಂದಲೇ ಆ ಒಂದು ಅರಣ್ಯವನ್ನ ತನ್ನ ಅಧೀನಕ್ಕೆ ತೆಗೆದುಕೊಳ್ಳುತ್ತೋ, ಅಲ್ಲಿ ತನ್ನ ಗುರುತನ್ನ ಶಾಸನವನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೋ. ದ್ಯುತಿಂ ಸೈಂ ಹೀಂ ಕಿಂ ಶ್ವಾ ಧೃತ ಕನಕಮಾಲೋಪಿ ಲಭತೆ. ಆ ಸಿಂಹದ ಗಾಂಭೀರ್ಯ, ಆ ಶೌರ್ಯ, ಇದು ನಾಯಿಗೆ ಯಾವ ಒಂದು ಕಾರಣದಿಂದಲೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಧೃತ ಕನಕಮಾಲೋಪಿ ನ ಲಭತೆ. ಶ್ವಾ, ಶ್ವಾ ಅಂದ್ರೆ ನಾಯಿ. ಧೃತ ಕನಕಮಾಲ, ಅದು ತನ್ನ ಕೊರಳಿನಲ್ಲಿ ಕನಕಮಾಲ ಅಥವಾ ಚಿನ್ನದ ಆಭರಣವನ್ನೇ ಧರಿಸಿದ್ರೂ ಕೂಡ ಅದಕ್ಕೆ ಬೆಲೆ ಇರೋದಿಲ್ಲ. ಇಲ್ಲಿ ಗುಣದಿಂದ ಸ್ಥಾನ ಸಿಗ್ತದೆ ಹೊರತು ಯಾವುದೇ ಪೂರ್ವ ಹಿನ್ನೆಲೆಯಿಂದ ಮನುಷ್ಯನಿಗೆ ದೀರ್ಘಕಾಲವಾದಂತಹ ಸ್ಥಾನ ಸಿಗೋದಿಲ್ಲ ಅಂತ ಹೇಳಿ ಇಲ್ಲಿ ಕವಿ ಹೇಳಲಿಕ್ಕೆ ಇಷ್ಟಪಟ್ಟಿದ್ದಾನೆ. ಈ ಎಲ್ಲ ಶ್ಲೋಕಗಳಲ್ಲಿ, ಶ್ಲೋಕ ಶೃಂಖಲೆಯಲ್ಲಿಯೂ ಕೂಡ ನಾವು ಒಂದು ಅಂಶವನ್ನ ಗಮನಿಸಬಹುದು. ಧೈರ್ಯ ಅಥವಾ ಸಾಹಸ, ಈ ಪ್ರವೃತ್ತಿಯಿಂದ ಯಶಸ್ಸು ದೀರ್ಘಕಾಲವಾಗಿ ಸಿಗ್ತದೆ ಅನ್ನುವಂಥದ್ದು ಈ ಎಲ್ಲ ಶ್ಲೋಕಗಳ ತಾತ್ಪರ್ಯಾಂಶ. ಹಿಂದಿನ ಶ್ಲೋಕದಲ್ಲೂ ಉತ್ಸಾಹ ಸಂಪನ್ನ ಮದೀರ್ಘ ಸೂತ್ರಂ, ಪ್ರಾಯಶಃ ನೀವು ಹಿಂದೆ 2 ಶ್ಲೋಕಗಳನ್ನ ಮಾರ್ಕ್ ಮಾಡ್ಕೊಂಡಿದ್ದೀರಿ ಅಂತ ಭಾವಿಸ್ತೇನೆ. ಶ್ಲೋಕ ಸಂಖ್ಯಾ 176ರಲ್ಲಿ ಕೊನೆಯ ಲೈನು, ಸೋದ್ಯೋಗಂ ನರಮಾಯಾಂತಿ ವಿವಶಾಹ ಸರ್ವಸಂಪದಃ. 176ರಲ್ಲಿ ಕೊನೆಯ ಲೈನ್ ಇದೆ, ಅದನ್ನ ಮಾರ್ಕ್ ಮಾಡ್ಕೊಳ್ಳಿ. 177 ಮತ್ತು 178 ಈ 2 ಶ್ಲೋಕಗಳನ್ನ ಸಂಪೂರ್ಣವಾಗಿ ಮಾರ್ಕ್ ಮಾಡ್ಕೊಳ್ಳಿ. ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದಂತಹ ಶ್ಲೋಕಗಳು. ಇನ್ನು ಮುಂದೆ 180ನೇ ಶ್ಲೋಕದ ಕಡೆ ನಾವು ಹೋಗೋಣ. ಅದಕ್ಕೆ ಮುಂಚೆ ಇದರ ಸಾರಾಂಶವನ್ನು ಸ್ವಲ್ಪ ಆಂಗ್ಲ ಭಾಷೆ. Let us try to understand the essence of 179th shloka. Here the poet is giving a comparison between the person with values and the person who is unable to realize one's importance. Vinapyarthaihi veeraha sprishati bahumana unnati padam. Even without money, name, fame,
a person with strong values will definitely rise to the higher heights. Vinapyarthaihi veerah sprushati bahumana unnati padam. He will find a good position, a good commendable post in his own chosen line. Samayuktopyarthaihi paribhava padam yati kripanaha. Kripanaha is the miser, or one who is unable to flourish one's personality. So that person may find it difficult to achieve anything in his life in spite of ancestral property or ancestral name and fame. Here the poet gives a comparison between a lion and the dog. The lion tries to establish his uh, authority over the territory of the forest with his own values or character, courage, strength, and the same may not be possible for a dog, even though it is being adorned with golden necklace. So here the poet is giving a comparison that a person with value is highly admired by the society, and on the other hand, the person who doesn't explore one's capacities will find, even though he is born into a rich family, he will no longer be accepted by the public forever. He may be in the limelight for some time, but he will not continue to be so for a long time. This is the essence of 179th shloka. Let's move on to 180th shloka. 180ನೇ ಶ್ಲೋಕದ ಕಡೆ ಮುಂದುವರಿಯೋಣ. ಧನವಾನ್ ಇತಿ ಹಿ ಮದೋ ಮೇ ಕಿಂ ಗತ ವಿಭವಃ ವಿಷಾದಂ ಉಪಯಾಮಿ ಕರನಿಹತ ಕಂದುಕ ಸಮಾಹ ಪಾತೋತ್ಪಾತಾಃ ಮನುಷ್ಯಾಣಾಂ. ಧನವಾನ್ ಇತಿ ಹಿ ಮದೋ ಮೇ ಕಿಂ ಗತ ವಿಭವಃ ವಿಷಾದಂ ಉತ್ಪಾದಯಾಮಿ. ಇಲ್ಲಿ ಕವಿ ಒಂದು ಅಂಶವನ್ನು ಹೇಳ್ತಾ ಇದ್ದಾನೆ. ಮನುಷ್ಯನಾದಂಥವನು ತಾನು ಹಣದಿಂದ ಅಹಂಕಾರವನ್ನ ಪಡೆದುಕೊಳ್ಳುವಂತಹ ಸ್ಥಿತಿಯನ್ನ ತಲುಪಿಕೊಳ್ಬಾರದು. ಹಣದಿಂದ ಅಹಂಕಾರವಾಗಲಿ ಅಥವಾ ಹಣದ ಅಭಾವದಿಂದ ದೀನ ಭಾವವಾಗಲಿ ಇದು ಸರಿಯಾದಂತಹ ಒಂದು ಚಿಂತನೆ ಅಲ್ಲ ಅಂತ ಹೇಳ್ತಾ ಇದ್ದಾನೆ. ಧನವಾನ್ ಇತಿ ಮೇ ಮದಃ. ಮದಃ ಅನ್ನೋ ಶಬ್ದಕ್ಕೆ ಹಿಂದಿ ಭಾಷೆಯಲ್ಲಿ ಘಮಂಡ್ ಅಂತ ಹೇಳಿದ್ದಾರೆ, ಅಹಂಕಾರ. ಕಿಂ ಗತ ವಿಭವಃ. ಗತಂ ವಿಭವಃ ಅಂದ್ರೆ ಸಂಪತ್ತು. ಎಲ್ಲಿ ಸಂಪತ್ತು ನಾಶವಾಗಿರುತ್ತೋ ಅಂತಹ ಸಂದರ್ಭದಲ್ಲಿ ವಿಷಾದಂ ಉಪಯಾಮಿ, ದುಃಖವನ್ನ ಪಡ್ಕೊಳ್ತೀವಿ. ಇದು ಎರಡೂ ಕೂಡ ಸರಿಯಾದಂತಹ ಮನೋಧಾರಣೆ ಅಲ್ಲ ಅಂತ ಹೇಳಿ ಕವಿಯ ಆಶಯ. ಯಾಕೆ ಅಂತ ಅವನು ಒಂದು ಉದಾಹರಣೆಯನ್ನ ಕೊಡ್ತಾನೆ. ಕರ ನಿಹತ ಕಂದುಕ ಸಮಾಹ ಪಾತೋತ್ಪಾತಾಃ ಮನುಷ್ಯಾಣಾಂ. ಕರ ನಿಹತ ಕಂದುಕ ಸಮಾಹ. ಕರ ಅಂದ್ರೆ ಹಸ್ತ, ಕೈ. ನಿಹತ ಕಂದುಕ ಸಮಾಹ. ಕಂದುಕ ಅಂದ್ರೆ ಚೆಂಡು. ಕೈಯಲ್ಲಿರುವಂತಹ ಚೆಂಡನ್ನ ನಾವು ಭೂಮಿ ಮೇಲೆ ಹಾಕಿದಾಗ ಅದು ಹೇಗೆ ಮತ್ತೆ ವಾಪಸ್ ಬರ್ತದೋ ಅದೇ ರೀತಿ ನಮ್ಮ ಕೈಯಿಂದ ಹೋದಂತಹ ಲಕ್ಷ್ಮಿಯೂ ಕೂಡ ಮತ್ತೆ ವಾಪಸ್ ಬರ್ತದೆ. ನಮ್ಮ ಕೈಯಲ್ಲಿ ಇದ್ದ ತಕ್ಷಣ ಅದು ಶಾಶ್ವತವಾಗಿ ಇರ್ತದೆ ಅನ್ನುವಂತಹ ಭಾವನೆಯೂ ಇಟ್ಕೋಬಾರ್ದು. ನಮ್ಮ ಕೈಯಲ್ಲಿ ಕೆಲ ಕಾಲ ಆ ಚೆಂಡು ಇಲ್ಲ ಅಂದಾಗ ಒಂದು ದೈನ್ಯ ಭಾವನೆಯನ್ನ ಅಥವಾ ನೈತ್ಯಾನುಸಂಧಾನ ಅನ್ನುವಂಥ ಶಬ್ದವನ್ನ ಹೇಳ್ತಾರೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಇದನ್ನೂ ಕೂಡ ಹೊಂದಿರುವಂಥದ್ದು ಯೋಗ್ಯ ಅಲ್ಲ ಅಂತ ಹೇಳಿ ಕವಿ ಆಶಯ. ಕರ ನಿಹತ. ನಿಹತ ಅಂದ್ರೆ ಇರುವಂಥದ್ದು. ಕಂದುಕ ಸಮಾಹ. ಆ ಚೆಂಡನ್ನ ನಾವು ನೆಲದ ಮೇಲೆ ಹಾಕಿ ಮತ್ತೆ ನಮ್ಮ ಕೈಯಲ್ಲಿ ಇಟ್ಕೊಳ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಎರಡೂ ಕೂಡ, ಕೈಯಲ್ಲಿ ಚೆಂಡಿದ್ದಾಗ್ಲೂ ಕೂಡ ಅದು ಶಾಶ್ವತ ಅಲ್ಲ, ಕೈಯಲ್ಲಿ ಚೆಂಡು ಇಲ್ಲದಂತಹ ಪರಿಸ್ಥಿತಿಯು ಶಾಶ್ವತ ಅಲ್ಲ ಅನ್ನುವಂಥದ್ದು. ಪಾತ ಉತ್ಪಾತಾಃ ಮನುಷ್ಯಾಣಾಂ. ಇದು ಚಕ್ರವತ್ ಪರಿವರ್ತಂತೆ
ಸುಖಾನಿ ಚ ದುಃಖಾನಿ ಚ ಅಂತ ಹಿಂದೆ ಬಂತಲ್ಲ, ಅದರದ್ದೇ ಇನ್ನೊಂದು ರೂಪ ಅಂತ ನಾವು ಪರಿಭಾವಿಸ್ಕೊಳ್ಬೋದು. ಆದ್ದರಿಂದ ಇಲ್ಲಿ ಕವಿಯ ಅಂತರಂಗ ಏನು ಅಂದ್ರೆ, ಐಶ್ವರ್ಯದಿಂದ ಅಥವಾ ಹಣ ಸಂಪತ್ತಿನ ವಿಷಯದಿಂದ ಅತ್ಯಂತ ಮದವನ್ನಾಗಲಿ ಅಥವಾ ದೀನ ಭಾವವನ್ನಾಗಲಿ ಪಡ್ಕೊಳ್ಳೋದು ಸರಿಯಲ್ಲ. ಯಾಕಂದ್ರೆ ಇದೆರಡೂ ಕೂಡ ಶಾಶ್ವತವಾದಂತಹ ಸ್ಥಿತಿಯಲ್ಲ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾನೆ. Now the poet is trying to say that mere possession of wealth or the loss of wealth may not be the cause for one's pride or one's inferiority complex. So possession and absence of wealth may have the time factor. The wealth may come and go, but one must have the attitude to have self-confidence, which is not directly supported by the factor of wealth. Here the poet says, Dhanavan iti me madaha. Madaha ahankaraha, the pride, ego. Me kim gata vibhavaha vishadam utpadayati. Whenever the money is lost, a person need not be looking down upon oneself. He may not lose heart. Kara nihata kanduka samaha patotpataha manushyana. It is like having a ball in the hand and playing the ball with putting it down on the floor. So whenever the ball is in the hand, he may not be feeling that the ball will always be in the hand. It may also go down, that it may also fall from his hand. And on the other side, when he doesn't have ball in the hand, at some other point in future, he will definitely receive the ball. So it is a momentary reflection. It is very much transient. So one must not take that matter seriously to one's account. Of course, money is important. Here, the poet is not negating that money doesn't carry any value, but he is trying to emphasize that one must not be carried away completely by the possession or the absence of money. So this is the essence of 180th shloka. Next one, 181st shloka. 181. अभ्रच्छाया खलप्रीतिः नवसस्यानि योषितः किंचित् काल उपभोग्यानि ಯೌವನಾನಿ ಧನಾನಿ ಚ. ಈ ಎಲ್ಲ ಮಾತುಗಳನ್ನ ಮಂಥರ ಎಂಬಂತಹ ಆಮೆ ಹಿರಣ್ಯಕನ ಉದ್ದೇಶಿಸಿ ಹೇಳ್ತಾ ಇದೆ. ಈಗ ಹಿರಣ್ಯಕ ಎಲ್ಲವನ್ನು ಉಳ್ಳಂತಹ, ಅಂದ್ರೆ ಸಂಪತ್ತನ್ನ, ಆಹಾರ ಸಂಪತ್ತನ್ನು ಉಳ್ಳಂತಹ ಹಿರಣ್ಯಕ ಆಹಾರ ಸಂಪತ್ತನ್ನ ಸಂಪೂರ್ಣವಾಗಿ ಕಳೆದುಕೊಂಡು ಈಗ ದೈನ್ಯ ಸ್ಥಿತಿಯನ್ನ ತಲುಪಿದ್ದಾನೆ. ಇಂತಹ ಹಿರಣ್ಯಕನ ಉದ್ದೇಶಿಸಿ ಈ ಮಾತನ್ನೆಲ್ಲ ಹೇಳ್ತಾ ಇದ್ದಾನೆ ಮಂಥರ. ಅಭ್ರಚ್ಛಾಯ ಖಲ ಪ್ರೀತಿ. ಅಭ್ರಚ್ಛಾಯ, ಅಭ್ರಚ್ಛಾಯ ಈ ಮೇಘಗಳ ಒಂದು ನೆರಳು. ಈ ಮೇ ಜೂನಲ್ಲಿ ಅಷ್ಟು ಗೊತ್ತಾಗ್ಲಿಕ್ಕಿಲ್ಲ, ಮುಂದೆ ಮಳೆಗಾಲದಲ್ಲಿ ಅಥವಾ ಅಂತಹ ಸಂದರ್ಭದಲ್ಲಿ, ಈ ಕೆಲವೊಂದು ಸಂದರ್ಭದಲ್ಲಿ ಸೂರ್ಯನ ನೆರಳು, ಸೂರ್ಯನ ಬಿಸಿಲು ನಮಗೆ ತಡೆ ಉಂಟಾಗಿ ಮೇಘದಿಂದ ಒಂದು ಅಥವಾ ಈ ಮೋಡಗಳಿಂದ ಕೆಲ ಕಾಲ ನೆರಳು ಸಿಕ್ತಿರ್ತದೆ. ಆ ಮೋಡ ಯಾವಾಗ ಸರಿಯುತ್ತೋ ಮತ್ತೆ ಬಿಸಿಲು ಉಂಟಾಗುತ್ತೆ. ಸೊ ಅಭ್ರಚ್ಛಾಯ ಮೋಡದ ನೆರಳು. ಖಲ ಪ್ರೀತಿ ದುರ್ಜನರ ಪ್ರೀತಿ ಅಥವಾ ವಿಶ್ವಾಸ, ಇದು ಎರಡನೇ ಅಂಶ. ನವಸಸ್ಯಾನಿ, ಇಲ್ಲಿ ನವಸಸ್ಯಾನಿ ಅನ್ನೋದನ್ನ ಕವಿ ಹೇಗೆ ತಗೊಂಡಿದ್ದಾನೆ ಅಂತ ನಿಮ್ಮ ವಿಚಾರ ಏನಾದ್ರೂ ಇದ್ರೆ ಹೇಳ್ಬಹುದು. ಎಳೆಯ ಪೈರು ಅಂತ ಕೊಟ್ಟಿದ್ದಾರೆ. ಈ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ದು ಯಾವುದೇ ವಿಚಾರ ಇದ್ರು ಹೇಳ್ಬೋದು. ನವಸಸ್ಯಾನಿ, ಇಲ್ಲಿ ನಯ ಅನ್ ಅಂತ ಕೊಟ್ಟಿದ್ದಾರೆ ಹಿಂದಿಯಲ್ಲಿ. ಪ್ರಾಯಶಃ ಇಲ್ಲಿ 2-3 ಅರ್ಥ ಬರಬಹುದು ಅಂತ ಕಾಣುತ್ತದೆ. ಅಕ್ಕಿ, ಹಳೆಯ ಅಕ್ಕಿ ಆದರೆ ಅದು ಸೇವನೆಗೆ ಯೋಗ್ಯ, ಹೊಸ ಅಕ್ಕಿ
ಅದು ಕೆಲ ಕಾಲಕ್ಕೆ ತಕ್ಷಣವಾಗಿ ಸೇವನೆಗೆ ಯೋಗ್ಯವೇ ಹೊರತು ಅದು ದೀರ್ಘಕಾಲ ಹೊಸ ಅಕ್ಕಿಯನ್ನು ಬಳಸಬಾರದು ಅನ್ನುವಂತಹ ಆಶಯ ಇರಬಹುದು ಅಂತ ಕಾಣುತ್ತೆ. ಯೋಷಿತಃ, ಯೋಷಿತಃ ಸ್ತ್ರೀಯ ಅಂತ ಅರ್ಥ. ವಿವಾಹ ಸಂಬಂಧದ ಹೊರತುಪಡಿಸಿದಂತಹ ಯಾವುದೇ ಸಂಪರ್ಕ ಇದು ಯೋಗ್ಯ ಅಲ್ಲ ಅನ್ನುವಂಥದ್ದು, ಅಥವಾ ದೀರ್ಘಕಾಲ ಅದರಲ್ಲಿ ಸುಖ ಇಲ್ಲ ಅಥವಾ ಅದು ದುಃಖವನ್ನೇ ತರ್ತದೆ ಅನ್ನುವಂತಹ ವಿಷಯ. ಯೌವನಾನಿ ಧನಾನಿ ಚ. ಸೊ ಯೋಷಿತಃ ಕಿಂಚಿತ್ ಕಾಲ ಉಪಭೋಗ್ಯಾನಿ ಯೌವನಾನಿ ಧನಾನಿ ಚ. ಯೌವನ ಮತ್ತು ಧನ, ಹಣ. ಸೊ ಮೊದಲನೇದು ಅಭ್ರಚ್ಛಾಯ, ಮೇಘಗಳ ನೆರಳು. ಕಲಪ್ರೀತಿ, ದುರ್ಜನರ ವಿಶ್ವಾಸ ಅಥವಾ ಅವರು ತೋರಿಸುವಂತಹ ಪ್ರೀತಿ. ಮೂರನೇದು ನವಸಸ್ಯಾನಿ, ಹೊಸ ಪೈರು, ಅದರ ಆಹಾರ ಸೇವನೆ. ನಾಲ್ಕನೇದು ವಿವಾಹೇತರ ಸಂಬಂಧಗಳು. ಐದನೇದು ಯೌವನ. ಆರನೇದು ಧನ. ಇವಿಷ್ಟು ಕೂಡ ಕಿಂಚಿತ್ ಕಾಲ ಉಪಭೋಗ್ಯಾನಿ ಅಂತ ಕವಿ ಹೇಳ್ತಾ ಇದ್ದಾನೆ. ಇವೆಲ್ಲವೂ ಕೂಡ ದೀರ್ಘಕಾಲ ನಮಗೆ ಸುಖವನ್ನ ಕೊಡುವುದಿಲ್ಲ. ಅಥವಾ ಇದರ ಮೂಲ ಆಶಯ ಹಿಂದಿನ ಶ್ಲೋಕದ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಇದರಿಂದ ನಮಗೆ ಶಾಶ್ವತ ಸುಖ ಅಥವಾ ಒಂದು ಗರ್ವ, ಅಹಂಕಾರ ಪಡ್ಕೊಳ್ಳುವಂತಹ ಪ್ರಮೇಯ ಇರಬಾರದು ಅಂತ ಹೇಳ್ತಾ ಇದ್ದಾನೆ. In 181st shloka, the poet has enlisted about 6 items on which one need not be proud about for a long time, because they are with us for a short time. Momentary satisfaction it provides. First one is Abhrachaya, the shadow of the cloud, and Kalapritihi, Kala nama Durjanaha, the wicked person, the love of wicked fellow, the love shown, expressed by wicked fellow. And Navasasyani. Navasasyani, I'm not very clear about it. If you have any thought, you can share. Here, Naya An, this is the translation in Hindi. Probably the unripened or the tender fruits, probably in that line the poet is making some reference. Or ಹೊಸ ಪೈರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದರ ಸಂಪೂರ್ಣ ಅರ್ಥ ಇನ್ನೂ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ನಿಮ್ಗೆ ಯಾವ್ದಾದ್ರು ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರ ಇದ್ರೆ ಹೇಳಿ ಅಂತ ಹೇಳಿದ್ರು. ಯೋಷಿತಃ, ಯೋಷಿತಃ, here it is referring to extramarital affairs. And ಯೌವನಾನಿ ಧನಾನಿ ಚ, the young age or youth, and dhana is the money, wealth. So these six factors may not make a person happy for a long time. On the other hand, one must not be carried away or be proud about all these things. They may make a person happy for a moment. Momentary happiness is provided by these 6 factors. 182ನೇ ಶ್ಲೋಕ. ವೃತ್ಯರ್ಥಂ ನಾತಿ ಚೇಷ್ಟೇತ ಸಾಹಿ ಧಾತ್ರೈವ ನಿರ್ಮಿತಾ ಗರ್ಭಾತು ಉತ್ಪತಿತೆ ಜಂತೌ ಮಾತುಃ ಪ್ರಸ್ರವತಃ ಸ್ತನೌ. ವೃತ್ಯರ್ಥಂ ನಾತಿ ಚೇಷ್ಟೇತ ಸಾಹಿ ಧಾತ್ರೈವ ನಿರ್ಮಿತಾ. ಧಾತ ಅನ್ನೋ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ. ವೃತ್ಯರ್ಥಂ ನಾತಿ ಚೇಷ್ಟೇತ, ಯಾವುದು ಈಗಂತೂ ಲಾಕ್ಡೌನ್ ಪೀರಿಯಡ್ ಇದೆ, ಜಾಬ್ ಅವೈಲಬಿಲಿಟಿ ಇಸ್ ಆಲ್ಸೋ ವೆರಿ ಲೆಸ್. ಹೊಸ ಸಾಧ್ಯತೆಗಳು ಅಥವಾ ಕೆಲಸ ಇದು ಈ ಕಾಲದ ಈಗ ಪ್ರಸ್ತುತ ಸಂದರ್ಭದಲ್ಲಿ ಸ್ವಲ್ಪ ಕಠಿಣ ಆಗಬಹುದು. ಆದರೂ ಕೂಡ ಇಲ್ಲಿ ಕವಿ ಹೇಳ್ತಾ ಇರುವಂತಹ ವಿಚಾರ ಏನು ಅಂದ್ರೆ, ನ ಅತಿ ಚೇಷ್ಟೇತ, ಒನ್ ಮಸ್ಟ್ ನಾಟ್ ವರಿ ಟೂ ಮಚ್, ಬಿಕಾಸ್ ಸಾಹಿ ಧಾತ್ರೈವ ನಿರ್ಮಿತ. ಎಲ್ಲ ಜೀವಿಗೂ ಒಂದಲ್ಲ ಒಂದು ಆಶ್ರಯ ಅಥವಾ ಒಂದಲ್ಲ ಒಂದು
ಮಾರ್ಗ ಇದ್ದೇ ಇರ್ತದೆ. ಆದ್ರಿಂದ ಕೆಲವೊಂದು ಸಂಕಷ್ಟದ ಸಮಯದಲ್ಲಿ ಸ್ವಲ್ಪ ಧೈರ್ಯವನ್ನ ತೆಗೆದುಕೊಂಡು ಮುಂದೆ ಹೋಗ್ಬೇಕು ಅನ್ನುವಂಥದ್ದು ಇಲ್ಲಿ ವಿಚಾರ ಇದೆ. ಇಲ್ಲಿ ಕವಿ ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಟ್ಟಿದ್ದಾನೆ. ಗರ್ಭಾದುತ್ಪತಿತೆ ಜಂತೌ ಮಾತು ಪ್ರಸ್ರವತಃ ಸ್ತನೌ. ದೈವ ನಿಯೋಗ ಅಥವಾ ಸೃಷ್ಟಿ ಹೇಗಿದೆ ಅಂದ್ರೆ, ಮಗು ಜನನ ಆಗ್ತಾ ಇದ್ದಂತೆ ತಾಯಿ ತನ್ನ ಹಾಲನ್ನ ಮಗುವಿಗಾಗಿ ಸಿದ್ಧಗೊಳಿಸ್ಕೊಳ್ತಾರೆ. ಇದು ದೈವ ನಿಯಮ ಇದೆ. ಸೊ ಒಂದಲ್ಲ ಒಂದು ಇಲ್ಲಿ ಕವಿ ಹೇಳುವಂತಹ ಆಶಯ, ಒಂದು ಕಡೆ ನಮಗೆ ಅಪೇಕ್ಷೆ ಇದ್ದಂತಹ ಸ್ಥಾನದಲ್ಲಿ ಯಾವುದೇ ವೃತ್ತಿ ಆಗ್ಲಿಲ್ಲ ಅಥವಾ ಅದು ಕೈ ಹಿಡಿಲಿಲ್ಲ ಅಂತ ಸಂಪೂರ್ಣವಾಗಿ ಕೈ ಚೆಲ್ಲಿ ಕೂತ್ಕೊಳ್ಬಾರ್ದು. ಒಂದಲ್ಲ ಒಂದು ವೃತ್ತಿ ಪ್ರಯತ್ನ ಮಾಡುವವನಿಗೆ ಇದ್ದೇ ಇರ್ತದೆ. ಇದು ಅಂಶ ಪ್ರಮುಖ. ವೃತ್ತಿ ಹೇಗೂ ಇರ್ತದೆ ಅಂತ ಹೇಳಿ ನಾವು ಪ್ರಯತ್ನ ಶೂನ್ಯರಾಗಿ ಕುಳಿತರೆ ಆಗುವುದಿಲ್ಲ. ನಿತ್ಯ ಪ್ರಯತ್ನ ಮಾಡುವವನಿಗೆ ಹಿಂದೆ ಒಂದು ಶ್ಲೋಕದಲ್ಲಿ ಹೇಳಿತ್ತು, ಉತ್ಸಾಹ ಸಂಪನ್ನ ದೀರ್ಘ ಸೂತ್ರಂ ಕ್ರಿಯಾ ವಿಧಿಗ್ನಂ ವ್ಯಸನೀಶ್ವಸಕ್ತಂ ಶೂರಂ ವಿಜಿಗ್ನಂ ದೃಢ ಸೌಹೃದಂಚ ಲಕ್ಷ್ಮೀ ಸ್ವಯಂ ಯಾತಿ ನಿವಾಸ ಹೇತೋ. ಸೊ ಪ್ರಯತ್ನಶೀಲನಾದಂತಹ ವ್ಯಕ್ತಿಗೆ, ಉತ್ಸಾಹ ಸಂಪನ್ನನಾದಂತಹ ವ್ಯಕ್ತಿಗೆ ಒಂದಲ್ಲ ಒಂದು ಮಾರ್ಗ ಇದ್ದೇ ಇರ್ತದೆ ಅಂತ ಹೇಳಿ ಕವಿ ಒಂದು ಆಶಾದಾಯಕವಾದಂತಹ ಮಾತನ್ನ ಹೇಳ್ತಾ ಇದ್ದಾರೆ. In 182nd shloka, the poet is trying to express a positive note on everybody's way of life. That is, one will have one or the other means to lead the livelihood. When the question of livelihood arises, here the poet says, one or the other options are always there. One need not be scared or lose hope on the face of failures. Vrityartham na aticheshteta sahi dhatra eva nirmita. The God has already made very clear to all endeavoring or one who is willing to put efforts will always find one or the other positive ways to his livelihood. Garbhad, here the poet gives one simple example. Garbhad utpatite jantau matuhu prasratah stano. As soon as the baby takes birth, mother gets the capacity to feed the baby. So the baby is, the moment it is born, the mother is given a very rare quality to feed the baby. So one or the other options are available. That is the intention of the poet. The person who makes effort with all enthusiasm and as it is told in the previous shloka, utsaha sampanna. So with all these characters, no one will be a failure forever. Failure may be a temporary factor, but one or the other day he will definitely be successful. This is the positive note to be understood. Here Manthara is trying to boost the morale of Hiranyaka, because Hiranyaka, one who has got all the wealth and enjoyed the position of Raja or the kingship, all of a sudden he lost all the wealth. So when the money is lost, you might have seen in some cases, you might have experienced or read some news regarding this. Some people who had so much of wealth, particularly on stock market and other such fluctuatory positions, when they lose wealth all of a sudden, they become totally they lose control over their own decisive power. Some of them have committed suicide and they have taken extreme steps like that. So here the poet is giving a positive encouragement, saying that even if there is a worst situation, one need not lose heart. There is a
ray of hope for every living being. That is what told in 182nd ಶ್ಲೋಕ. ಇನ್ನು 183ನೇ ಶ್ಲೋಕ. अपि च सखे येन शुक्लीकृताः हंसाः शुक्लाश्च हरितीकृताः मयूराः चित्रिताः येन सते वृत्तिं विधास्यति. So the God has his own design. Destiny's design can never be discovered. This is the word sentence highly quoted. Destiny has its own design. येन शुक्लीकृताः हंसाः, ಯಾವ ದೈವಶಕ್ತಿಯು ಹಂಸವನ್ನ ಬಿಳಿಯ ವರ್ಣದಿಂದ ಶೋಭಿಸುವಂತೆ ಮಾಡಿದೆಯೋ, ಶುಕಾಶ್ಚ ಹರಿತೀಕೃತಾಃ, ಆ ಯಾವ ದೈವಶಕ್ತಿಯಿಂದ ಈ ಶುಕ ಅಂದ್ರೆ ಶುಕಃ ನಾಮ ಗಿಳಿ ಹಸಿರು, ಇಳಿ ಹಸಿರ ಬಣ್ಣವನ್ನು ಹೊಂದಿದೆಯೋ, ಮಯೂರಾಹ ಚಿತ್ರಿತಾಹ ಏನ, ನವಿಲುಗಳು ಸುಂದರ ವರ್ಣಗಳಿಂದ ಕೂಡಿದೆಯೋ, ತಥೇ ವೃತ್ತಿಂ ವಿಧಾಸ್ಯತಿ, ಅಂತಹ ಎಲ್ಲ ಜೀವಿಗಳ ಬಗ್ಗೆಯೂ ಅದರ ನಿರ್ಮಾಣದಲ್ಲಿಯೇ ಆಸಕ್ತಿಯನ್ನ ಅಥವಾ ವಿಶೇಷ ಧಾರಣೆಯನ್ನ ಹೊಂದಿದಂತಹ ದೈವವು ಮನುಷ್ಯನಿಗೂ ಕೂಡ ಒಂದಲ್ಲ ಒಂದು ವೃತ್ತಿಯನ್ನ, ಒಂದಲ್ಲ ಒಂದು ಮಾರ್ಗವನ್ನ ಕೊಟ್ಟೇ ಕೊಡುತ್ತೆ ಅಂತ ಇಲ್ಲಿ ಪುನಃ ಹಿಂದಿನ ಶ್ಲೋಕಕ್ಕೆ ಅನುವೃತ್ತಿ ಅಂತಲೂ ನಾವು ಭಾವಿಸಬಹುದು. ಸೊ ಹಿಯರ್ ದ ಪೊಯೆಟ್ ಈಸ್ ಸೇಯಿಂಗ್ ದಟ್ ದ ಗಾಡ್ ಹ್ಯಾಸ್ his own design, or he has his own plans. One who has given white color to the swan, one who has made the parrot green, one who is responsible to color the entire peacock. He has the design or clear idea about each and every human being, each and every living beings. So one need not be carried away with the loss encountered. So it is a temporary setback. One may come up at any point of time. So he is trying to create a positive ray of hope. Aparancha satam rahasyam shrunu mitra, ಸಜ್ಜನರ ಇನ್ನೊಂದು ವಿಶೇಷತೆಯನ್ನು ಕೇಳು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಜನಯತಿ ಅರ್ಜನೆ ದುಃಖಂ ತಾಪಯಂತಿ ವಿಪತ್ತಿಷು ಮೋಹಯಂತಿ ಚ ಸಂಪತ್ತೌ ಕಥಮರ್ಥಾಃ ಸುಖಾವಹಾಃ. ಹಣದಿಂದಲೇ ಸುಖ ಸಿಗ್ತದೆ ಅಂತ ಹೇಳಿ ಬುದ್ಧಿವಂತರು ಭಾವಿಸುವುದಿಲ್ಲ. ಇದು ಈ ಶ್ಲೋಕದ ತಾತ್ಪರ್ಯ. ಹೌದು, ಹಣ ಸುಖ ಸಾಧನಗಳನ್ನ ಕೊಡುತ್ತದೆ, ಆದರೆ ಸುಖವನ್ನ ಪಡೆಯುವಂಥದ್ದು ಮನುಷ್ಯನೇ ಅನ್ನುವಂಥದ್ದು ಈ ಶ್ಲೋಕದ ತಾತ್ಪರ್ಯ. ಜನಯಂತಿ ಅರ್ಜನೆ ದುಃಖಂ, ಜನಯತಿ ಅರ್ಜನೆ ದುಃಖಂ ತಾಪಯಂತಿ ವಿಪತ್ತಿಷು. ಹಣ ಸಂಪಾದನೆಯಲ್ಲಿ ತುಂಬಾ ದುಃಖ, ಕ್ಲೇಶ, ಅವಮಾನ, ಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ. ತಾಪಯಂತಿ ವಿಪತ್ತಿಷು, ಅದು ಹೆಚ್ಚಾಗಬೇಕಾದ್ರೂ ಸಂಪಾದನೆಯಲ್ಲೂ ಕಷ್ಟ, ಅದು ಧನ ವೃದ್ಧಿಯನ್ನು ಮಾಡಬೇಕಾದ್ರೂ ಕಷ್ಟ ಇದೆ. ಮೋಹಯಂತಿ ಚ ಸಂಪತ್ತು, ಆ ವೃದ್ಧಿ ಆಗ್ತಾ ಆಗ್ತಾ ಅದರ ಬಗ್ಗೆ ನಮಗೆ ಮೋಹ ಉಂಟಾಗ್ತಾ ಇರ್ತದೆ. ಆದ್ದರಿಂದ ಈ ಯಾವ 3 ಹಂತದಲ್ಲಿಯೂ ಕೂಡ ಧನದಿಂದ ಮನುಷ್ಯನಿಗೆ ಹೇಗೆ ಸುಖ ಅಥವಾ ನೆಮ್ಮದಿ ಸಿಗುತ್ತೆ ಅನ್ನುವಂತಹ ಪ್ರಶ್ನೆಯನ್ನು ಕವಿ ಕೇಳ್ತಾ ಇದ್ದಾನೆ. ಇಲ್ಲಿ ಧನದ ಮತ್ತೊಂದು ಮುಖವನ್ನ ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಧನದಿಂದ ಸುಖ ಸಿಗ್ತದೆ, ಸುಖ ಸಾಧನೆಗಳು ಸಿಗ್ತದೆ, ಸುಖ ಉಪಭೋಗಗಳು ಸಿಗ್ತದೆ. ಆದರೆ ಅದರ ಇನ್ನೊಂದು ಮುಖವೂ ಇದೆ. ಈಗ ಒಂದು ಅದರಲ್ಲೂ ವಿಶೇಷವಾಗಿ ವಿದ್ಯಾಭ್ಯಾಸ ಮುಗಿಸಿ ನಮ್ಮ ವೃತ್ತಿಯ ಕಡೆ ಹೋಗುವಂತಹ ಸಂದರ್ಭದಲ್ಲಿ ಅನೇಕ ಕ್ಲೇಶಗಳನ್ನ, ಅವಮಾನಗಳನ್ನ, ಸಂಕಷ್ಟಗಳನ್ನ ಅಥವಾ ಹಿನ್ನಡೆಯನ್ನ ಅನುಭವಿಸ್ಬೇಕಾಗ್ತದೆ. ಒಂದು ಸಣ್ಣ ಆರ್ಥಿಕ ಸಾಧನವನ್ನು ಪಡ್ಕೊಳ್ಬೇಕಾದ್ರೂ ಕೂಡ ತುಂಬಾ ಕಷ್ಟವನ್ನು ಅನುಭವಿಸ್ಬೇಕಾಗ್ತದೆ. ತಾಪಯಂತಿ ವಿಪತ್ತಿಷು ಮೋಹಯಂತಿ ಚ ಸಂಪತ್ತು.
ಸಂಪಾದನೆಯ ನಂತರದಲ್ಲಿ ಅದರ ಒಂದು ಸಣ್ಣ ಸಂಗ್ರಹ ಮಾಡಬೇಕು, ಸೇವಿಂಗ್ಸ್ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ಅದರ ವೃದ್ಧಿ ಮಾಡಬೇಕು ಅಂದ್ರೆ ಮತ್ತು ಮುಂದಿನ ಹಂತದ ಕಷ್ಟ ಇದೆ. ಹೀಗೆ ಒಂದು ಅನೇಕ ಮುಖದ ಕಷ್ಟವನ್ನು ಕೂಡ ಇಲ್ಲಿ ಕವಿ ಪರಿಚಯ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. In 184th shloka, the poet is trying to give the explanation about the other face of money. Of course, money makes man happy. Money makes many things. But here the poet is saying, Janayati Arjane Dukkham. Even while acquiring the money, it is very difficult to, one has to find it difficult to make money in the initial stages. Tapayanti vipattishu. In order to accumulate money, save the money and make it grow, there is a number of challenges. Mohayanti cha sampattau. When the money is accumulated, one may be possessive about the accumulation of money. Katham arthaah sukhavah. So the other face of money is quite hard, or quite not unpleasing for those who wish to have the pride over the accumulation or affection about the money. Here the poet is making us feel that money is not the be all and end all of life. That is the essence of 184th shloka. Dharmartham yasya vitteha varam tasya nirihata. Dharmartham yasya vitteha varam tasya nirihata. Prakshalanadhipankasya duradsparshanam varam. ಅನೇಕರು ಧರ್ಮಾರ್ಥವಾಗಿ ಅಥವಾ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಕೆಟ್ಟ ಮಾರ್ಗದಲ್ಲಿ ಹಣ ಸಂಪಾದನೆಯನ್ನ ಮಾಡ್ತಾ ಇದ್ದಾರೆ. ಒಳ್ಳೆಯ ಉದ್ದೇಶಕ್ಕಾಗಿ. ಯಸ್ಯ ವಿತ್ತೇಹ ವರಂ ತಸ್ಯ ನಿರೀಹತ ಪ್ರಕ್ಷಾಲನಾಧಿ ಪಂಕಸ್ಯ ದೂರಾದ ಸ್ಪರ್ಶನಂ ವರಂ. ಇಲ್ಲಿ ಕವಿ ಹೇಳ್ತಾ ಇದ್ದಾನೆ, ಕೆಸರನ್ನು ಮುಟ್ಟಿ ಕೈ ತೊಳ್ಕೊಳ್ಳೋದಕ್ಕಿಂತ ಕೆಸರನ್ನು ಮುಟ್ಟದೇ ಇರೋದೇ ಒಳ್ಳೆಯದು. ಅಂದ್ರೆ ಅಧರ್ಮ ಮಾರ್ಗದ ಮೂಲಕ ಧನ ಸಂಪಾದನೆ ಮಾಡಿ ಧರ್ಮ ಮಾರ್ಗದ ಮೂಲಕ ವ್ಯಯ ಮಾಡಬೇಕು ಅಂತ ಅನೇಕರು ಏನು ಬಯಸ್ತಾ ಇದ್ದಾರೆ, ಅದು ಸರಿಯಾದಂತಹ ಮಾರ್ಗ ಅಲ್ಲ ಅಂತ ಹೇಳಿ ಕವಿಯ ಆಶಯ. In 185th shloka, the poet is explaining that by choosing the unrighteous path, forbidden path, one may get money or monetary benefits, but he may use the same money in order to get rid of the sins, in order to do some righteous activities. So this is not fair. Here the poet gives one example, prakshalanadhi pankasya duradsparshanam varam. Instead of touching the mud and washing the hands, it is better not to touch the mud. Here he is saying that righteous path, following the righteous path is better than getting money through the unlawful methods. Now we have come to the end of this session. We will rejoin on the other side. Please rejoin after the session ends. ಮತ್ತೆ ನಾವು ಜಾಯಿನ್ ಆಗಬೇಕಾಗುತ್ತೆ.